ರೈತರು ಬೆಳೆದ ವಿವಿಧ ಬಗೆಯ ಬೆಣ್ಣೆಹಣ್ಣುಗಳು ಮತ್ತು ವಿವಿಧ ರೀತಿಯ ಖಾದ್ಯಗಳ ಪ್ರದರ್ಶನ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಆಯೋಜಿಸಿದ್ದ ಬೆಣ್ಣೆಹಣ್ಣಿನ ವೈವಿಧ್ಯತೆಯ ಮೇಳ, ಕ್ಷೇತ್ರೋತ್ಸವ ಮತ್ತು ಪಾಲುದಾರರ ಸಭೆಯಲ್ಲಿ ಕೃಷಿಕರ ಗಮನ ಸೆಳೆದವು. ವಿದೇಶಿ ಹಣ್ಣಿನ ತಳಿಗಳಾದ ಫೀರೈಟೆ, ಪಿಂಕ್ ಕರ್ಟನ್, ಕ್ಯಾರ್ಮೆನ್ ಹ್ಯಾಸ್, ಡಿಗಾನಿಯಾ, ದೇಶೀಯ 78 ವಿವಿಧ ಹಣ್ಣುಗಳು ಹಾಗೂ ಕೇಂದ್ರದ ಸಂಶೋಧಿತ ತಳಿಗಳಾದ ಅರ್ಕಾ ಸುಪ್ರೀಂ, ಅರ್ಕಾ ಕೂರ್ಗು ರವಿ ಹಾಗೂ ಟಿಕೆಡಿ ಪ್ರದರ್ಶನಗೊಂಡ್ರೆ, ಮಹಿಳೆಯರು ತಯಾರಿಸಿದ ಬೆಣ್ಣೆಹಣ್ಣಿನ ಸೂಪ್ಲೆ, ಕೇಕ್, ಇಡ್ಲಿ, ಕಾಫಿ, ಸ್ಯಾಂಡ್ವಿಚ್, ಚಟ್ನಿ, ಬ್ರೆಡ್ ಹೀಗೆ ಹಲವು ಬಗೆಯ ಖಾದ್ಯಗಳು ಪ್ರದರ್ಶನಗೊಂಡವು. ಪೊನ್ನಂಪೇಟೆಯ ಸಿಟಿ ಕಾಲೇಜಿನ ನಿರ್ದೇಶಕರು ಹಾಗೂ ಪ್ರಗತಿಪರ ಬೆಳೆಗಾರರಾದ ಕುಪ್ಪಂಡ ಎ. ಚಿಂಡಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕೊಡಗಿನವರು ಕಾಫಿ ಮತ್ತು ಕರಿಮೆಣಸು ಬೆಳೆಯಿಂದ ಆದಾಯ ಮೂಲವಾಗಿ ರೂಪಿಸಿಕೊಂಡಿದ್ರು. ಆದರೆ ಕೊಡಗಿನ ಕಿತ್ತಳೆಗೆ ಹೆಚ್ಚಿನ ಒತ್ತು ನೀಡಿದ್ರೆ ಕಿತ್ತಳೆಯನ್ನು ಅಭಿವೃದ್ಧಿಪಡಿಸಬಹುದೆಂದರು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಮಾಜಿ ನಿರ್ದೇಶಕ ದಿನೇಶ್ ಎಂಬಾರ್, ನಿರ್ದೇಶಕರಾದ ಡಾ. ಪ್ರಕಾಶ್ ಪಾಟೀಲ್ ಈ ಸಂದರ್ಭ ಮಾತನಾಡಿದರು. ಆಕ್ಚುಲಿ ಇಲ್ಲಿ ಸುಮಾರು ರೈತರ ಪ್ರದರ್ಶನದಲ್ಲಿ ಇರೋ ಸರ್ 100ಕ್ಕೂ ಹೆಚ್ಚು ರೈತರು ತಂದು ಅವರ ವಿವಿಧ ರೀತಿಯ ಬೆಣ್ಣೆಹಣ್ಣನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಚಟ್ಟಳ್ಳಿಯಲ್ಲಿ ಇರುವಂಥ ನಮ್ಮ ಜರ್ಮ್ ಪ್ಲಾಸಮ್ ಹಮ್ಮಿಕೊಂಡಿದ್ದೇವೆ ರೈತರಿಗೆ ಅನುಕೂಲ ಆಗಲಿಕ್ಕೆ. ಮತ್ತೆ ರೈತರಿಗೆ ಅವಕಾಶ ಕೊಟ್ಟು ಅದಕ್ಕೆ ಬಹುಮಾನಗಳು ಕೂಡ ಇಟ್ಟಿದ್ದೇವೆ ಸರ್. 3 ಬಹುಮಾನ. ಯಾರು ಸ್ಯಾಂಪಲ್ಸ್ ತುಂಬಾ ಚೆನ್ನಾಗಿರುತ್ತೋ ಅವರಿಗೆ ಪ್ರಥಮ ಬಹುಮಾನ 3,000, ಎರಡನೇ ಬಹುಮಾನ 2,000, ತೃತೀಯ ಬಹುಮಾನ 1,000. ಹಾಗೆ ಬೆಣ್ಣೆಹಣ್ಣಿನಿಂದ ಏನೇನೆಲ್ಲ ಪದಾರ್ಥಗಳನ್ನ ತಯಾರು ಮಾಡಬಹುದು ಆ ಪದಾರ್ಥಗಳು ಕೂಡ ಮಾಡಿ ರೈತರ ಡಿಸ್ಪ್ಲೇ ಎಲ್ಲ ಹೋಮ್ ಅದು ಚೆನ್ನಾಗಿದೆ. ಸಂಸ್ಥೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಅಂಗವಾಗಿದ್ದು ಇದ್ದಂತಹ ಸಂಸ್ಥೆ ಸುಮಾರು ವರ್ಷಗಳಿಂದ ಅತ್ಯಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅತ್ಯಂತ ಒಳ್ಳೆಯ ಸಂಶೋಧನೆಗಳನ್ನ ಮಾಡ್ತಾ ಬಂದಿದೆ. ಚಿನ್ನಪ್ಪನವರು ಹೇಳಿ, ಬಹುಶಃ ನಾನು ಕೊಡಗಲ್ಲೇ ಇದ್ದಿದ್ದರಿಂದ ನನಗೆ ಒಂದು ಸಂಶಯ ಏನಿದೆ ಅಂದ್ರೆ, ನಾನು ಆವಾಗಲೇ ಹೇಳಿದ ಹಾಗೆ ನಮ್ಮ ಕಾಫಿ ಬೆಳೆಯನ್ನು ಬೆಳೆಯುವ ಉತ್ಸಾಹದಲ್ಲಿ ಬಹುಶಃ ನಾವು ಅಷ್ಟು ಅಟೆನ್ಷನ್ ಕಿತ್ತಳೆಗೆ ಮೊದಲಿಂದ ಕೊಡ್ತಾ ಬಂದಿಲ್ಲ. ಯಾಕೆಂತ ಹೇಳಿದ್ರೆ, ಇಲ್ಲಿಂದ ಸಸಿಗಳನ್ನ ತೆಗೆದುಕೊಂಡು ಹೋಗಿ ತಮಿಳುನಾಡಲ್ಲಿ ಇವಾಗ ಡಾಕ್ಟರ್ ಶಂಕರನ್ ಅವ್ರು ಗೊತ್ತು, ನಾನು ಕೂಡ ಹೋಗಿದ್ದೇನೆ. ನಮ್ಮ ಡಾಕ್ಟರ್ ಕರುಣಾಕರನ್ ಅವರು ಅವ್ರಿಗೆ ಚೆನ್ನಾಗಿ ನಾಟಿ ಮಾಡಿ ಇವತ್ತು ಬಹುಶಃ ನಮ್ಮ ಬೆಂಗಳೂರು ಮಾರ್ಕೆಟ್ಗೆ ಬರುವಂತ ಮ್ಯಾಂಡ್ರಿನ್ಸ್ ಏನಿದೆ, ಅಂದ್ರೆ ಆರೆಂಜಸ್, ಸಿಟ್ರಸ್ ಆರೆಂಜಸ್, ಕಿತ್ಲೆ, ಅದೆಲ್ಲ ಅಲ್ಲಿಂದನೇ ಬರ್ತಾ ಇದೆ. ಅಂದ್ರೆ ಬಹುಶಃ ಸ್ವಲ್ಪ ನಾವು ಜಾಸ್ತಿ ಜಾಗರೂಕತೆಯನ್ನ ಕಾಫಿ ಹೀಗೆ ಅಲ್ಲಿ ಯಾವ ತರ ಬೆಳಿತೇವೋ ಅದೇ ತರ ಅದಕ್ಕೂ ನಾವು
is actually only on the lands which are not already planted with coffee, or crops which can be interplanted with coffee. Coffee has been here for many generations, and it has seen many cycles, and more than a business, many planters, it has become a way of life. So diversification was there earlier. We had a lot of citrus interplanted with our coffee, which got wiped out for some reason or the other, and I think scientists could not solve the problem, and we are left with no citrus at all. And as a diversification, that we should look at high value fruit crops and other crops to plant in our fields, for which I think we seek the guidance of the scientists and the Indian Institute of Horticultural Research. They are now suggesting avocado is one of the major diversifications that is possible. And the agroclimatic conditions, they say, are suitable. And they are also experimenting with exotic crops which are grown in the Southeast Asian countries like Malaysia, Taiwan, Thailand and other countries, and they are having some scheme where they are looking at rambutan, they are looking at